ಸಾಲದ ರಾಮಯ್ಯ ಅನ್ನೋದಾಗಿ ಬಿಜೆಪಿಯ ನಾಯಕರು ಟೀಕೆ ಮಾಡ್ತಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೀದರ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಅನ್ನ ಸಾಲದ ರಾಮಯ್ಯ ಅನ್ನೋದಾಗಿ ಬಿಜೆಪಿಗರು ಟೀಕೆಯನ್ನು ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ದೇಶ ಹಾಗೂ ಈ ರಾಜ್ಯವನ್ನ ಹೇಗೆ ನಡೆಸಬೇಕು ಅನ್ನೋದು ಗೊತ್ತಿಲ್ಲ ಅವರಿಗೆ ಅನ್ನೋದಾಗಿ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರ್ತಿರೋದಿತ್ತು. ಕೇಂದ್ರದ ಅನ್ಯಾಯದಿಂದ ಇಷ್ಟೊಂದು ಸಾಲದ ಹೊರೆಯಾಗ್ಬಿಟ್ಟಿರೋದಂತೆ. ಕೇಂದ್ರ ಸರ್ಕಾರದಿಂದ 80,000 ಕೋಟಿ ನಷ್ಟ ಆಗಿದೆ ನಮ್ಮ ರಾಜ್ಯಕ್ಕೆ. ಕೇಂದ್ರ ಸರ್ಕಾರ 200 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿಕೊಂಡಿದೆ. ಬಿಜೆಪಿಗರಿಗೆ ಈ ಹೇಳಿಕೆ ಶೋಭೆ ತರುವುದಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯ ಬಿಜೆಪಿ ನಾಯಕರು ಮಾಡ್ತಿರುವಂತಹ ಆರೋಪಗಳು ಜೊತೆಯಲ್ಲಿ ಲೇವಡಿಯನ್ನು ಮಾಡ್ತಿದ್ದಾರೆ. ಈ ಬಾರಿಯ ಸಿದ್ದರಾಮಯ್ಯನವರ ಬಜೆಟ್ ಇದು ಸಾಲದ ರಾಮಯ್ಯ, ಶೂನ್ಯ ಬಜೆಟ್, ಇದು ಜನರಿಗೇನು ತಲುಪ್ತಾನೇ ಇಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಾಪಾರಾಗಿ ಹೋಗಿದೆ ಅನ್ನೋದಾಗಿ ನಿನ್ನೆಯಿಂದಲೂ ಕೂಡ ಬಜೆಟ್ ಮಂಡನೆ ಆಗ್ತಿದ್ದಂತೆಯೇ ಚೊಂಬನ್ನ ಹಿಡಿದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು. ಸಾಲರಾಮಯ್ಯ ಅಂತ ಬಹಳಷ್ಟು ಟೀಕೆಗಳನ್ನು ಮಾಡ್ತಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಟೀಕೆಗಳು ಶುರುವಾಯ್ತಲ್ಲ, ಆಗ ಕಾಂಗ್ರೆಸ್ಸಿನ ನಾಯಕ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಬಿದರ್ನಲ್ಲಿ ಮಾತನಾಡ್ತಾ ಹೇಳ್ತಾರೆ, ನೋಡಿ, ದೇಶ ಮತ್ತು ರಾಜ್ಯವನ್ನ ಹೇಗೆ ನಡೆಸಬೇಕು ಅನ್ನೋದು ಗೊತ್ತಿಲ್ಲ. ಈ ರೀತಿಯಾಗಿ ಒಂದು ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇಷ್ಟೊಂದು ಸಾಲದ ಹೊರೆ ಮಾಡೋದಕ್ಕೆ ಕಾರಣ ಯಾರು ಕೇಳಿದ್ರೆ ಅದು ಕೇಂದ್ರ ಸರ್ಕಾರವೇ. 80,000 ಕೋಟಿ ರೂಪಾಯಿಯಷ್ಟು ನಮ್ಗೆ ನಷ್ಟ ಆಗಿದೆ. ಕೇಂದ್ರ ಸರ್ಕಾರವೂ ಕೂಡ ಸುಮಾರು 200 ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲ ಮಾಡಿದೆ. ಹೀಗಿರುವಾಗ ಬಿಜೆಪಿ ನಾಯಕರು ಕೊಡುವಂತ ಹೇಳಿಕೆಗಳು, ಮಾಡುವಂತ ಟೀಕೆಗಳೇನಿದೆಯಲ್ಲ, ಇದು ಬಿಜೆಪಿಗೆ ಶೋಭೆ ತರುವುದಿಲ್ಲ ಅಂತ ಗರಂ ಆಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಬಿಜೆಪಿಯವರಿಗೆ ಒಂದು ದೇಶ ಮತ್ತೆ ರಾಜ್ಯ ಆರ್ಥಿಕವಾಗಿ ಮತ್ತೆ ಆಡಳಿತಾತ್ಮಕವಾಗಿ ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಈಗ ನಮಗೆ ಕೇಂದ್ರ ಸರ್ಕಾರದಿಂದ ಆದಂಥ ಅನ್ಯಾಯದಿಂದನೇ ತಾನೇ ಇವತ್ತು ಇಷ್ಟೊಂದು ಸಾಲದ ಹೊರೆ ಬಂದಿರೋದು. ನಮಗೆ ಕೇಂದ್ರ ಸರ್ಕಾರದ ತೆರಿಗೆನಲ್ಲಿ ಏನು ಡೆವಲ್ಯೂಷನ್ ಆಗಬೇಕಾಗಿತ್ತು ಅದರಲ್ಲಿ ಸುಮಾರು 80,000 ಕೋಟಿ ನಮ್ಗೆ ನುಕ್ಸಾನಾಗಿದೆ. GST ತೆರಿಗೆಯಲ್ಲಿ ರ್ಯಾಷನಲೈಸೇಷನಿಂದ ಸುಮಾರು 12ರಿಂದ 14,000 ಕೋಟಿ ನಮಗೆ ನುಕ್ಸಾನಾಗಿದೆ. JJMಗೆ ಅವ್ರ ಪಾಲು 15,000 ಕೋಟಿ ರೂಪಾಯಿ ನಾವು ಕೊಟ್ಟಿರೋದು. 15ನೇ ಫೈನಾನ್ಸ್ ಕಮಿಷನಿನ ಏನು ನಮಗೆ ಪಾಲು ಬರಬೇಕಾಗಿತ್ತು 2,500 ಕೋಟಿ ರೂಪಾಯಿ ಪಂಚಾಯತಿಗೆ ಕೊಡೋದು, ಅದನ್ನು ಕೂಡ ಇವ್ರು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ನಾವು ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದೀವಿ, ಒಂದನೇದು. ಎರಡನೇದು, ಇವರು ಸಾಲ ಮಾಡ್ಕೊಂಡು ಇವ್ರು ನಡೆಸ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ 200 ಲಕ್ಷ ಕೋಟಿ ರೂಪಾಯಿ ಸಾಲ ಇವತ್ತು ಮೋದಿಯವ್ರು ಮಾಡಿರೋದು. ಎಷ್ಟು? 200 lakh crores. ಅಂದರೆ ಅವರು ಸಾಲ ತಗೊಂಡೇ ದೇಶ ನಡೆಸ್ತಾ ಇರೋದ? ಅದನ್ನ ನಡೆಸ್ಲಿಕ್ಕೆ ಅವ್ರು ಒಬ್ಬರೇ ಬೇಕಾ? ಏನಿದು ಚಿಕ್ಕ ಮಕ್ಕಳು ಈಗ ಮಾತಾಡೋದಿಲ್ಲ.